ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ರೀಸೆಂಟಲ್ಲಿ ನಾನು ಮಹಾರಾಷ್ಟ್ರ ಟೂರ್ ಹೋಗಿದ್ದೆ. ಅಲ್ಲಿ ನಾ ಕಂಡ ವಿಷಯ ಏನಪ್ಪ ಅಂತಂದು ಹೇಳಿದ್ರೆ, ಕರ್ನಾಟಕದಲ್ಲಿ ಕನ್ನಡ ಯೂಸ್ ಮಾಡೋದು ಮತ್ತು ಮಹಾರಾಷ್ಟ್ರದಲ್ಲಿ ಮರಾಠಿ ಯೂಸ್ ಮಾಡೋದು ಯಾವ ಥರ ಅಂತ ಒಂದು ಸಣ್ಣ ನಿಮಗೆ ಕಿರುಪರಿಚಯ ಮೂಲಕ ಒಂದು ಘಟನೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಫಸ್ಟ್ ನನ್ನ ಹತ್ರ ಇರೋದು ಕರ್ನಾಟಕ ಟಿಕೆಟು. ಇದರಲ್ಲಿ ನೋಡ್ಬೋದು ನೀವು ನಂಬರು ಮತ್ತು ಡೇಟು ಟೈಮು ಇವೆಲ್ಲ ಇಂಗ್ಲೀಷಲ್ಲಿದೆ. ಮತ್ತು ಇದರಲ್ಲಿ ಕನ್ನಡ ಯೂಸ್ ಆಗಿರೋದು ಒಂದು 40% ಅಷ್ಟೇ ಕನ್ನಡ ಯೂಸ್ ಆಗಿದೆ. ಉಳ್ಕಿದ್ದೆಲ್ಲ ಇಂಗ್ಲೀಷೇ ಯೂಸ್ ಆಗಿದೆ. ಇದು ಮಹಾರಾಷ್ಟ್ರ ಟಿಕೆಟು. ಇದರಲ್ಲಿ ಡೇಟು ಮತ್ತು ಟೈಮಿಂಗ್ಸ್ ಎಲ್ಲ ಮರಾಠಿನಲ್ಲೇ ಬರೆದಿದ್ದಾರೆ. ಒಂದು 10% ಅಷ್ಟೇ ಇಂಗ್ಲೀಷ್ ಯೂಸ್ ಆಗಿದೆ. ಮತ್ತು ಉಳ್ಕಿದ್ದೆಲ್ಲ 90% ಮರಾಠಿನೇ ಯೂಸ್ ಆಗಿದೆ. ಈಗ ನಾ ಹಿಡ್ದಿರೋದು 2 ಟಿಕೆಟು ಲಾಂಗ್ ಬಸ್ ಟಿಕೆಟು. ಮತ್ತು ಲೋಕಲ್ ಬಸ್ಸಿಗೆ ಬಂದರೆ ಇದು ಮಹಾರಾಷ್ಟ್ರ ಲೋಕಲ್ ಬಸ್ ಟಿಕೆಟು. ಇದರಲ್ಲಂತೂ 95ರಿಂದ 100% ಮರಾಠಿನೇ ಯೂಸ್ ಆಗಿದೆ. ಇದು ಲೋಕಲ್ ಹುಬ್ಬಳ್ಳಿ ಧಾರವಾಡ ಕನೆಕ್ಟ್ ಮಾಡೋ ಚಿಗರಿ ಬಸ್ ಟಿಕೆಟ್ ಇದು. ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಷ್ಟು ಯೂಸ್ ಆಗಿದೆ ಅಂತ ನೀವೇ ನೋಡ್ಬೋದು. ಕರ್ನಾಟಕ ಸರ್ಕಾರ ಮತ್ತು ಸಾರಿಗೆ ಇಲಾಖೆಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದು ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಕನ್ನಡನ ಯೂಸ್ ಮಾಡಿ, ಕನ್ನಡನ ಬೆಳೆಸೋಣ. ನಾವಾಗೆ ಬೆಳೆಸಿದರೆ ಬೆಳೆಯುತ್ತೆ ಕನ್ನಡ. ಯಾವುದೇ ರಾಜ್ಯದವ್ರು ಬಂದು ಕನ್ನಡ ಬೆಳೆಸೋಣ. ಸೊ ಸ್ವಲ್ಪ ಈ ಕಡೆನೂ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸಾರಿಗೆ ಇಲಾಖೆ ಮುಟ್ಟೋವರೆಗೂ ಶೇರ್ ಮಾಡಿ. ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ.